ಓಂ ಶಾಂತಿ. ದಿನಾಂಕ ಆಗಿದೆ 18/4/2026. ನೀವು ತಂದೆಯ ಮೂಲಕ ಸಮ್ಮುಖದಲ್ಲಿ ಓದುತ್ತಿದ್ದೀರಿ. ನೀವು ಅವಶ್ಯವಾಗಿ ಸತ್ಯಯುಗದ ರಾಜಧಾನಿಗೆ ಯೋಗ್ಯರಾಗುವುದಕ್ಕಾಗಿ ಪಾವನರಾಗಬೇಕು. ತಂದೆಯು ಕಲ್ಪದ ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ತಂದೆಯು ಈಗ ನಾವು ಮಕ್ಕಳನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸುತ್ತಾರೆ. ಈ ಕರ್ತವ್ಯವನ್ನು ನಾವು ಮಕ್ಕಳ ಹೊರತು ಮತ್ತಾರೂ ತಿಳಿದುಕೊಂಡಿಲ್ಲ. ಆತ್ಮವೂ ಸಹ ಇದು ನನ್ನ ಶರೀರ ಎಂದು ಹೇಳುತ್ತದೆ, ಶರೀರವೂ ಸಹ ನನ್ನ ಆತ್ಮವೆಂದು ಹೇಳುತ್ತದೆ. ಈಗ ನಾನು ಆತ್ಮವು ಅವಿನಾಶಿ ಆಗಿದ್ದೇನೆ. ಆತ್ಮವಿಲ್ಲದೆ ಶರೀರವೇನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆತ್ಮವು ಪವಿತ್ರವಾಗಿತ್ತು, ಪರಿಶುದ್ಧವಾದ ಚಿನ್ನದ ಸಮಾನವಿತ್ತು. ಪ್ರಪಂಚದವರು ಇದನ್ನು ತಿಳಿದುಕೊಂಡಿಲ್ಲ. ನಿಮಗಂತೂ ಶ್ರೀಮತ ಸಿಗುತ್ತದೆ. ನಮ್ಮ ಆತ್ಮವು ಸತೋಪ್ರಧಾನವಿತ್ತು, ಈಗ ತಮೋಪ್ರಧಾನವಾಗಿದೆ. ಹಳೆಯ ಪ್ರಪಂಚದಲ್ಲಿ ದೋಷ ಉಂಟಾಗಿದೆ, ಏಕೆಂದರೆ ರಾವಣ ರಾಜ್ಯವಿದೆ ಮತ್ತು ಎಲ್ಲರೂ ಪತಿತರಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಪಾವನರಿದ್ದರು. ಅದಕ್ಕೆ ನವ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಗೀತೆಯಿಂದಲೇ ದೇವಿ ದೇವತಾ ಧರ್ಮವು ಸ್ಥಾಪನೆಯಾಯಿತು. ಗೀತಾಶಾಸ್ತ್ರದಿಂದ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಪರಮಪಿತ ಪರಮಾತ್ಮನೇ ಸ್ಥಾಪಿಸಿದರು. ತಂದೆಯೇ ಬಂದು ಬ್ರಾಹ್ಮಣರನ್ನು ದೇವತಾ ಕ್ಷತ್ರಿಯರನ್ನಾಗಿ ತಯಾರು ಮಾಡಿದರು. ಅಂದರೆ ತಂದೆಯು 3 ಧರ್ಮಗಳ ಸ್ಥಾಪನೆ ಮಾಡುತ್ತಾರೆ. ಇದು ಗುಪ್ತ ಧರ್ಮವಾಗಿದೆ. ಪರಮಪಿತ ಪರಮಾತ್ಮನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಅವರು ಜ್ಞಾನಸಾಗರನೂ ಆಗಿದ್ದಾರೆ ಮತ್ತು ಪತಿತ ಪಾವನನೂ ಆಗಿದ್ದಾರೆ. ನಾವು ಸಂಪೂರ್ಣ ಪತಿತರಾಗಿದ್ದೇವೆ, ಏಕೆಂದರೆ ವಿಕಾರಗಳಲ್ಲಿ ಹೋಗಿರುವ ಕಾರಣದಿಂದ ಪಾಪಾತ್ಮನೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ನಾವೀಗ ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. ಸತ್ಯಯುಗದಲ್ಲಿ ಪಾಪಾತ್ಮರೇ ಇರುವುದಿಲ್ಲ, ಅಲ್ಲಂತೂ ಪುಣ್ಯಾತ್ಮರಿರುತ್ತಾರೆ ಮತ್ತು ಅದು ಪ್ರಾರಬ್ಧವಾಗಿದೆ. ಅದಕ್ಕಾಗಿಯೇ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ. ವಿಕಾರಿ ಪ್ರಪಂಚವನ್ನು ನಿರ್ವಿಕಾರಿಯನ್ನಾಗಿ ಮಾಡುವುದಂತೂ ತಂದೆಯವರ ಕಾರ್ಯವೇ ಆಗಿದೆ. ಅವರನ್ನೇ ಸರ್ವಶಕ್ತಿವಂತ, ಜ್ಞಾನದ ಸಾಗರ, ಪತಿತ ಪಾವನನೆಂದು ಹೇಳಲಾಗುತ್ತದೆ. ಈಗ ನಿಮ್ಮದು ಅಂತಿಮ ಜನ್ಮವಾಗಿದೆ. ಮೃತ್ಯುಲೋಕವೇ ಸಮಾಪ್ತಿಯಾಗುವುದಿದೆ. ಇದರ ನಂತರ ವಿಕಾರಿ ಜನರಿರುವುದಿಲ್ಲ. ಆದ್ದರಿಂದ ತಂದೆಯ ಬಳಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕು. ತಂದೆಯು ಹೇಳುತ್ತಾರೆ, ನಾನು ಈ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದಕ್ಕಾಗಿ ಬರುತ್ತೇನೆ. ನೀವು 21 ಜನ್ಮಗಳಿಗಾಗಿ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ದೇವತೆಗಳಂತೂ ಸೂರ್ಯವಂಶಿ, ಚಂದ್ರವಂಶಿ, ಪ್ರಜೆಗಳು ಎಲ್ಲರೂ ಇರುತ್ತಾರೆ. ಉಳಿದಂತೆ ಪುರುಷಾರ್ಥದನುಸಾರ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನಮಗೆ ನಿರಾಕಾರ ತಂದೆಯು ಓದಿಸುತ್ತಿದ್ದಾರೆ. ಅದನ್ನು ನೆನಪಿಟ್ಟುಕೊಳ್ಳುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆಯೊಂದಿಗೆ ಪವಿತ್ರರಾಗುತ್ತೇವೆಂಬ ಯಾವ ಪ್ರತಿಜ್ಞೆ ಮಾಡಲಾಗಿದೆಯೋ ಅದರಂತೆ ಪರಿಪಕ್ವವಾಗಿ ಇರಬೇಕಾಗಿದೆ. ಕಾಮ, ಕ್ರೋಧ ಇತ್ಯಾದಿ ಭೂತಗಳ ಮೇಲೆ ಖಂಡಿತ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ನಡೆಯುತ್ತಾ ಸುತ್ತಾಡುತ್ತಾ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಓದಿಸುವಂತಹ ತಂದೆಯನ್ನು ನೆನಪಿಟ್ಟುಕೊಳ್ಳಬೇಕು. ಈಗ ನಾಟಕ ಪೂರ್ಣವಾಗುತ್ತಿದೆ. ಆದ್ದರಿಂದ ಈ ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ. ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದು ತಮ್ಮ ಚಹರೆಯ ಮೂಲಕ ಸೇವೆಯನ್ನು ಮಾಡುವಂತಹ ಸತ್ಯ ಸೇವಾದಾರಿ ಭವ. ಯಾವ ಮಕ್ಕಳು ಸರ್ವ ಖಜಾನೆಗಳಿಂದ ಸದಾ ಸಂಪನ್ನವಾಗಿ ಇರುತ್ತಾರೆಯೋ ಅವರ ನಯನಗಳು ಅಥವಾ ಮಸ್ತಕದ ಮುಖಾಂತರ ಈಶ್ವರ್ಯ ನಶೆಯು ಕಂಡುಬರುವುದು. ಸಮಯ ಮತ್ತು ಸಂಕಲ್ಪದ ಖಜಾನೆಯ ಉಳಿತಾಯ ಮಾಡುತ್ತಾ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.